ಕ್ಯಾಂಡಿಡೇಟ್ಸ್ ಬಂದಿದಾರಲ್ಲ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ಸ್, ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಹೊಸ ಸಂಚಲನ. ಧರ್ಮ ಅವರು ಪಾಪ ಹೆಚ್ಚೋದಕ್ಕೆ ಕಾಯ್ತಾ ಇರ್ತಾರೆ. ಮೋಕ್ಷಿತಾ ಅವ್ರಿಗೆ ಮಂಜು ಮೇಲೆ ಸಿಕ್ಕಾಬಟ್ಟೆ ಇವಾಗ ಕೋಪ ಬಂದಿದೆ. ಇನ್ನು ಮುಂದೆ ಅಣ್ಣ ಅಂತ ನನಗೆ ಪದ ಉಪಯೋಗಿಸ್ಬೋದು. ಶೋಭಾ ಶೆಟ್ಟಿ ಅವರು ಹೇಳೋದು ನಾನು ಮಂಜುಗೆ ಟಕ್ಕರ್ ಕೊಡಬೇಕು ಅಂತ ಹೇಳ್ತಾರೆ. ಮಂಜು ಅವರು ಒಂದು ಫ್ರೆಂಡ್ಶಿಪ್ಗೆ ಯು ಆರ್ ನಾಟ್ ಟ್ರಸ್ಟ್ ವರ್ತಿ. ಫೇಕ್ ಈ ಮನೇಲಿ ಗೌತಮಿ ಅಂತ ಹೇಳ್ತಾರೆ. ಆ ಒಂದು ಮುಖವಾಡವನ್ನ ಕಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಮುಖವಾಡನ ಹಾಕೊಂಡಿದ್ದಾರೆ ಗೌತಮಿ ಅವರು. ಯಾವೊಂದು ಮುಖವಾಡನ ನಾನು ಬಯಲ್ ಮಾಡಬಹುದು? ಅಫ್ಕೋರ್ಸ್ ಮಂಜು ಅವರು ತ್ರಿವಿಕ್ರಮ್ ಅವ್ರನ್ನ ಮತ್ತೆ ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಎಲ್ಲವನ್ಗೂ ಗೊತ್ತು ಯಾವನೇನು ಅಂತ. ಶೋಭಾ ಶೆಟ್ಟಿ ಅವ್ರ ವಾಯ್ಸು ಯಾವ ರೇಂಜಿಗೆ ಭಯ ಪಡಿಸುತ್ತೆ ಮನೇಲಿರೋರ್ನ ಅಂತಂದ್ರೆ, ಫನ್ನಿ ಮಾತುಕತೆ ಆಗುತ್ತೆ. ಏನಪ್ಪ ಬಾಯಿ ಹೊಡೆದು ಹಾಕಿ ಆ ಥರದ್ದೆಲ್ಲ ಹಂಗ ಮಾತಾಡ್ತಾಳಪ್ಪ. ನಾವು ನೀವು ಹೋದ್ರೆ ಹುಚ್ಚುನ ಬೇಕು ಅಂತೇಳಿ ಅಕ್ಕ ಬಂದು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು ಅಂತ ಹೈಲೈಟ್ಸ್ ಹೇಳೋದಕ್ಕೂ ಮೊದಲು ಅನುಷಾ ರೈ ಅವರ ಸಂದರ್ಶನ ನಿನ್ನೆ ಅಷ್ಟೇ ಆಗಿದೆ. ನ್ಯಾಷನಲ್ ಟಿವಿನಲ್ಲಿ ಅವರ ಸಂದರ್ಶನದ ವಿಡಿಯೋ ನಿಮಗೆ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಏನೆಲ್ಲ ಕೇಳಬೇಕು ಅಂತ ಕಮೆಂಟ್ಸ್ ಮಾಡಿದ್ರು ಪ್ರಶ್ನೆಗಳನ್ನು, ಆ ಪ್ರಶ್ನೆ ಕೂಡ ಕೇಳಿದ್ದೀವಿ. ಆ್ಯಂಡ್ ಧರ್ಮ ಅವ್ರ ಬಗ್ಗೆ ಕೂಡ ಅನುಷಾ ರೈ ಅವ್ರನ್ನ ನಾವು ಕೇಳಿದ್ದೀವಿ. ಸೊ ಆ ವಿಡಿಯೋನ ನೀವು ನೋಡಿ. ಹಾಗೆ ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂತಂದರೆ ಮೇಜರ್ ಹೈಲೈಟ್ಸ್ ಅಂತಂದರೆ 2 ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಬಂದಿದ್ದಂಥದ್ದು. ಬೆಳಗ್ಗೆನೇ ಆ್ಯಕ್ಚುಲಿ ಅಂದರೆ ಏನು ವೇಕಪ್ ಕಾಲ್ ಬರುತ್ತಲ್ಲ, ಅದ್ರ ಬದಲು ಒಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಜತ್ ಅವ್ರು ಬರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಗ್ರಾಸರಿ ಜೊತೆಗೆ ಇನ್ನೊಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅದೇ ಶೋಭಾ ಶೆಟ್ಟಿ ಅವರು ಬರ್ತಾರೆ. ಇಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಬಂದ ತಕ್ಷಣ ಬಿಗ್ ಬಾಸ್ ಇಬ್ಬರಿಗೂ ಕೂಡ ಈ ಅಡುಗೆ ಮನೆ ಜವಾಬ್ದಾರಿ ಅಥವಾ ಅದರ ಒಂದು ಆಧಿಪತ್ಯ ಏನಿದೆಯಲ್ಲ ಅದನ್ನು ನೀವೇ ತೆಗೆದುಕೊಳ್ಬೇಕು. ಅಲ್ಲಿ ಯಾರೆಲ್ಲ ಅಡುಗೆ ಮಾಡಬೇಕು, ಯಾವ್ಯಾವ ರೀತಿ ಅಡುಗೆ ಮಾಡಬೇಕು, ಯಾವ ಸಮಯದಲ್ಲಿ ಅಡುಗೆ ಮಾಡಬೇಕು, ಒಟ್ಟಿನಲ್ಲಿ ಓವರ್ ಆಲ್ ಕಂಪ್ಲೀಟ್ ಆ ಒಂದು ಅಡುಗೆ ಮನೆಯ ಒಂದು ಆಧಿಪತ್ಯ ನೀವಿಬ್ರು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅವರಿಬ್ರು ಡಿಸೈಡ್ ಮಾಡಿ ಯಾರ್ಯಾರು ಏನೇನು ಅಡುಗೆ ಮಾಡಬೇಕು, ಗೀ ರೈಸ್ ಆ್ಯಂಡ್ ವೆಜ್ ಕುರ್ಮಾ ಅಥವಾ ಎಗ್ ಫ್ರೈಡ್ ರೈಸ್ ಆ ಥರದ್ದೆಲ್ಲ ಏನೋ ಒಂದು ಹೇಳ್ತಾರೆ, ಎಗ್ ಮಸಾಲ ಅಂತೆಲ್ಲ ಹೇಳಿ ಅವರು ಡಿವೈಡ್ ಮಾಡಿ ಕೊಡ್ತಾರೆ. ಧರ್ಮ ಅವರು ಪಾಪ ಹೆಚ್ಚೋದಕ್ಕೆ ಕಾಯ್ತಾ ಇರ್ತಾರೆ, ಏನಾದ್ರು ತರಕಾರಿ ಹೆಚ್ಚೋಣ ಅಂತ. ಬಟ್ ಇಲ್ಲ ಅಂತ ಹೇಳ್ತಾರೆ. ಮಂಜು, ಗೌತಮಿ ಆ್ಯಂಡ್ ಅವ್ರಿಗೆ ಮಾತ್ರ ಬಿಟ್ಕೊಡ್ತಾರೆ. ಅದಾದ ನಂತರ ಇಲ್ಲಿ ನಿನ್ನೆ ಮೇಜರಾಗಿ ನಡೆದಿದ್ದ ವಿಷಯ ಏನಂತಂದರೆ, ಮೋಕ್ಷಿತಾ ಅವರು ಸದ್ಯಕ್ಕೆ ಗೌತಮಿ ಮತ್ತು ಮಂಜು ಅವರ ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಧವ್ಯದಿಂದ ದೂರ ಸರಿಲಿಕ್ಕೆ ನೋಡ್ತಾ ಇರುವಂಥದ್ದು ಗೌತಮಿ ಮತ್ತು ಮಂಜು ಅವರ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಮೋಕ್ಷಿತಾ ಅವ್ರ ಹತ್ರ ಮಾತಾಡ್ತಾರೆ, ಯಾಕೆ ನೀವು ದೂರ ಸರಿತಾ ಇದ್ದೀರಾ, ಯಾಕೆ ಮಾತಾಡ್ತಾನೆ ಇಲ್ಲ ಅಂತ. ಅವಾಗ ಮೋಕ್ಷಿತಾ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮಿಬ್ಬರ ಮಧ್ಯೆ ನಾನೆಲ್ಲೋ ತುಂಬ ಒಂಟಿ ಆಗ್ತಾ ಇದ್ದೀನಿ, ನಾನೆಲ್ಲೋ ತುಂಬ ಝೀರೋ ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನೀವಿಬ್ಬರೇ ಮಾತಾಡ್ತಿರ್ತೀರಾ, ನಿಮ್ಮಿಬ್ಬರು ಅಭಿಪ್ರಾಯಗಳೇ ಏನೋ ಒಂದು ಅಲ್ಲಿ ಗಣನೆಗೆ ತೆಗೆದುಕೊಳ್ತೀರಾ. ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನ ನೀವು ಹೇಳೋದಕ್ಕೆ ಬಿಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಮಂಜು ಅವರ ಎಷ್ಟೋ ಮಾತುಗಳು ನನಗೆ ತುಂಬ ಕಿರಿಕಿರಿ ಆಗುತ್ತೆ. ಬಟ್ ಗೌತಮಿ ಅವರು ಏನೋ ಒಂದು ಹೇಳಿ ಸಂಭಾಳಿಸಿದ್ರಿಂದ ನಾನು ಅದನ್ನು ಹೇಳದೆ ಸುಮ್ಮನೆ ಆಗ್ತಾ ಇದ್ದೆ. ಮಂಜು ಅವರಿಂದ ಸಾಕಷ್ಟು ಕಿರಿಕಿರಿ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ನಿಮಗೆ ನೀವು ಅಂದರೆ ನಿಮಗೇನೋ ಕಷ್ಟ ಆದಾಗ ನೀವು ನಿಮಗೋಸ್ಕರ ಹೆಗಲು ಕೊಟ್ಟು ನಿಂತ್ಕೋತೀರಾ. ಬಟ್ ನನಗೇನೋ ಪ್ರಾಬ್ಲಮ್ ಆಯಿತು, ನನಗೇನೋ ಸಮಸ್ಯೆ ಆಯಿತು ಅಥವಾ ನನಗೇನೋ ಬೇಜಾರಾಯಿತು ಅಂತ ಹೇಳಿದಾಗ ನನಗೆ ನೀವಿಬ್ಬರು ಕೂಡ ಟೈಮ್ ಕೊಟ್ಟಿಲ್ಲ. ಈಗ ಧನರಾಜ್ ಇನ್ಫ್ಯಾಕ್ಟ್ ಅವ್ರು ಕಳಪೆ ಆಗಿ ಜೈಲಲ್ಲಿದ್ದಾಗ ಅವ್ರ ಹತ್ರ ಮಾತಾಡ್ಸೋಕೆ ಹೋಗ್ತಾ ಇದ್ದೀರಾ. ಧನರಾಜ್ ನನಗೆ ಅಹಂಕಾರ ಅಂತ ಹೇಳಿರ್ತಾರೆ, ಅದ್ರ ಬಗ್ಗೆ ನೀವು ನನ್ನ ಹತ್ರ ಬಂದು ಕನ್ಸೋಲ್ ಮಾಡೋದಾಗಲಿ ಆ ಥರದ್ದೇನೋ ನೀವು ತೋರಿಸಲೇ ಇಲ್ಲ. ಆ್ಯಸ್ ಫ್ರೆಂಡ್ಸ್ ನೀವು ಬಂದು ನನ್ನನ್ನು ಕನ್ಸೋಲ್ ಮಾಡಬೇಕಿತ್ತಲ್ವ, ಆ ವಿಚಾರವಾಗಿ ನನ್ನ ಪರವಾಗಿ ನೀವು ಮಾತಾಡಬೇಕಿತ್ತಲ್ವ, ಏನೂ ಮಾತಾಡಲಿಲ್ಲ. ಸೊ ಹಾಗಾಗಿ ನಾನೇನೋ ನಿಮ್ಮಿಬ್ಬರ ಮಧ್ಯೆ ನಾನು ಝೀರೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಈ ರೀತಿ ಮಾತುಕತೆ ಆಗೋಕ್ಕಿಂತ ಮೊದಲು ಮೋಕ್ಷಿತಾ ಅವರು ಶಿಶಿರ್ ಮತ್ತು ಐಶ್ವರ್ಯ ಅವ್ರ ಜೊತೆಗೆ ಹೋಗಿ ಹೇಳ್ಕೊಂಡಿರ್ತಾರೆ, ನಾನೆಲ್ಲೋ ತುಂಬ ಝೀರೋ ಆಗ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಮಂಜು ಅವ್ರದ್ದು ಸಿಕ್ಕಾಪಟ್ಟೆ ಕಿರಿಕಿರಿ ಆಗುತ್ತೆ. ಮಂಜು ಅವರು ತುಂಬ ನಮ್ಮನ್ನು ಡಾಮಿನೇಟ್ ಮಾಡ್ತಾರೆ. ನಾವೇನಾದರೂ ಅಭಿಪ್ರಾಯ ಹೇಳೋಕ್ಕೆ ಬಂದರೆ ತಗೊಳ್ಳೋದೇ ಇಲ್ಲ. ಅವರೇ ಏನೋ ಒಂದು ಹೇಳಿ ಅದನ್ನೇ ನಾವು ಫಾಲೋ ಮಾಡಬೇಕು ಅನ್ನೋ ಥರ ಅವರು ಬಿಹೇವ್ ಮಾಡ್ತಾರೆ. ನಂಗೆ ಅದು ಇಷ್ಟ ಆಗಲ್ಲ. ನನಗೆ ಏನಾದರೂ ಒಂದು ಸ್ಟ್ಯಾಂಡ್ ತಗೊಳ್ಳೇಬೇಕು ಅಂತ ಹೇಳಿದಾಗ ಶಿಶಿರ್ ಅವರು ಕೂಡ ಹೇಳ್ತಾರೆ, ನೀನು ಸ್ಟ್ಯಾಂಡ್ ತಗೋ, ಯಾಕೆ ಸುಮ್ಮನೆ ಇರ್ತೀಯ, ಈಗ ಓಪನಾಗಿ ಹೇಳಿಬಿಡು, ಡೈರೆಕ್ಟಾಗಿ ಹೇಳು ಅಂತ. ಐಶ್ವರ್ಯ ಅವರು ಇನ್ನೂ ಮುಂದಕ್ಕೆ ಹೋಗಿ ನಾಮಿನೇಷನಲ್ಲಿ ಅದನ್ನು ನೀನು ತೋರಿಸು, ಯಾಕೆ ಸುಮ್ಮನೆ ಇರ್ತೀಯ, ಟಾರ್ಗೆಟ್ ನಾಮಿನೇಷನ್ ಮಾಡ್ಬೇಕು ನಾವು ಆ್ಯಕ್ಚುಲಿ, ಅವಾಗಲೇ ಜನಗಳಿಗೆ ಒಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಮೋಕ್ಷಿತ್ ಅವರಿಗೆ ಒಂದು ಲೆವೆಲ್ ಆಫ್ ಈ ನಾಮಿನೇಷನಲ್ಲಿ ಮಂಜು ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಐಶ್ವರ್ಯ ಅವರು ಕಾರಣ ಆಗ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಡಿಸ್ಕಸ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಇಲ್ಲಿ ಮಂಜು ಅವ್ರ ಮೇಲೆ ಯಾವಾಗಲೂ ಇಲ್ಲಿದ್ದನ್ನ ಅಲ್ಲಿಗೆ ತೊಗೊಂಡೋಗಿ ಹೇಳ್ತಾರೆ, ಅಲ್ಲಿದ್ದನ್ನ ಇಲ್ಲಿಗೆ ತೊಗೊಂಡೋಗಿ ಹೇಳ್ತಾರೆ ಅಂತ ಒಂದು ಆರೋಪ ಇದೆ. ಈಗ ಸದ್ಯಕ್ಕೆ ಮೋಕ್ಷಿತ್ ಅವರು ಫಸ್ಟ್ ಅವ್ರಿಗೆ ಅಸಮಾಧಾನ ಇದೆ ಅವರ ಫ್ರೆಂಡ್ಸ್ ಮಧ್ಯೆ ಅಂತ ಹೇಳುವಾಗ ಅದನ್ನು ಬೇರೆಯವ್ರ ಹತ್ರ ಅಂದರೆ ಶಿಶಿರ್ ಅವ್ರ ಹತ್ರ ಮತ್ತು ಐಶ್ವರ್ಯ ಅವ್ರ ಹತ್ರ ಹಂಚ್ಕೊಂಡಿದ್ದು ಎಷ್ಟು ಸರಿ ಅಂತ ನಿಮಗನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾದ ನಂತರ ಅದೇ ಕನ್ಸೋಲ್ ಮಾಡೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ ಗೌತಮಿ ಮತ್ತು ಮಂಜು ಅವರು, ಬಟ್ ಇಲ್ಲ.
ಯಾಕೋ ನಂಗೆ ಸರಿ ಅನ್ನಿಸ್ತಾ ಇಲ್ಲ, ನಾನು ಒಬ್ಬಳೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಓಕೆ, ನಿನಗೆ ನಾವು ಯಾವತ್ತೂ ಆ ಥರ ಮಾಡಿಲ್ಲ, ಇಂಟೆನ್ಷನಲ್ಲಿ ನಿಂತು ನಾವು ಮಾಡೇ ಇಲ್ಲ ಆ ರೀತಿ. ಅಕಸ್ಮಾತ್ ನಿಮ್ಗೆ ಹಾಗೆ ಆ ಥರ ಅನಿಸಿದೆ ಅಂತಂದರೆ ಓಕೆ ಫೈನ್, ಬಟ್ ಯಾವತ್ತು ಬೇಕು ಅಂತಂದರೂ ನಾವು ರೆಡಿ ಇರ್ತೀವಿ. ಎನಿ ಟೈಮ್ ಮಂಜಣ್ಣ ಅಥವಾ ಗೌತಮಿ ಏನಾದ್ರು ನಮಗೆ ಜಸ್ಟ್ ಎ ಕಾಲ್ ಅಷ್ಟೇ, ನಾವು ಇಲ್ಲೇ ಇರ್ತೀವಿ, ನೀವು ಯಾವಾಗಲೂ ನಾವು ರೆಡಿಯಾಗಿರ್ತೀವಿ ಅಂತ ಹೇಳ್ತಾರೆ. ಇದಾದಮೇಲೆ ಇನ್ನೊಂದು ಹೈಲೈಟ್ ಮೂಮೆಂಟ್ ಅಂತ ಅನಿಸಿದ್ದು ಅಂತ ಹೇಳಿದ್ರೆ, ಈಗೇನು ಹೊಸಬ್ರು ಕ್ಯಾಂಡಿಡೇಟ್ಸ್ ಬಂದಿದ್ದಾರಲ್ಲ, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್, ಓಕೆ, ಅವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಬಿಗ್ ಬಾಸ್ ಕೇಳ್ತಾರೆ, ಜೊತೆಗೆ ಕಾಯಿ ಹೊಡಿಬೇಕಾಗಿರುತ್ತೆ. ಆಗ ನಿಮ್ಮ ಫೇವ್ರೇಟ್ ಯಾರಾಗಬೇಕು, ನಿಮ್ಮ ಯಾರ ಜೊತೆಗೆ ಸ್ನೇಹ ಬೆಳೆಸಬೇಕು ಅಂತ ಕೇಳಿದಾಗ ಶೋಭಾ ಶೆಟ್ಟಿ ಅವರು ನಾನು ಧರ್ಮ ಅವ್ರ ಜೊತೆಗೆ ಸ್ನೇಹ ಬೆಳೆಸಬೇಕು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾರೆ. ಬಿಕಾಸ್ ಧರ್ಮ ಅವರ ಒಂದು ಸ್ನೇಹಪರ ಭಾವನೆ ಆಗಿರಬಹುದು, ಅದರಲ್ಲಿ ಇಷ್ಟ ಆಯ್ತು ನನಗೆ ಅಂತ ಹೇಳ್ತಾರೆ. ಆಮೇಲೆ ರಜತ್ ಅವ್ರನ್ನ ಸೇಮ್ ಪ್ರಶ್ನೆ ಕೇಳಿದಾಗ ಅವ್ರು ಹೇಳೋದು, ನಾನು ಯಾರ ಜೊತೆಗೆ ಸ್ನೇಹ ಬೆಳೆಸಬೇಕು ಅಂತಂದರೆ ಈ ಮನೆಯಲ್ಲಿ ಮಂಜಣ್ಣ ಅವ್ರ ಜೊತೆಗೆ ಬೆಳೆಸಬೇಕು ಅಂತ ಹೇಳ್ತಾರೆ. ಬಿಕಾಸ್ ನಂಗೆ ಅವ್ರ ಆಟ ಇಷ್ಟ ಆಗುತ್ತೆ, ಆ ಥರದ್ದೆಲ್ಲ. ಇನ್ನು ಯಾರಿಗೆ ಟಕ್ಕರ್ ಕೊಡಬೇಕು ಅಂತ ಕೇಳಿದಾಗ ಶೋಭಾ ಶೆಟ್ಟಿ ಅವರು ಹೇಳೋದು, ನಾನು ಮಂಜುಗೆ ಟಕ್ಕರ್ ಕೊಡಬೇಕು ಅಂತ ಹೇಳ್ತಾರೆ. ಬಿಕಾಸ್ ಅವ್ರು ಆಡ್ತಾ ಇರೋ ರೀತಿ ಅಂದರೆ ಹಿ ಈಸ್ ವೆರಿ ಆ್ಯಕ್ಟಿವ್, ಹಾಗಾಗಿ ನಾನು ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾರೆ. ರಜತ್ ಹೇಳ್ತಾರೆ, ನನಗೆ ತ್ರಿವಿಕ್ರಮ್ ಆ್ಯಕ್ಟಿವ್ ಅಂತ ಅನ್ನಿಸ್ತಾರೆ, ಹಾಗಾಗಿ ಅವರಿಗೆ ಟಕ್ಕರ್ ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾರಿಬ್ಬರ ಸ್ನೇಹವನ್ನು ಮುರಿಬೇಕು ಅಂತ ಕೇಳಿದಾಗ ರಜತ್ ಅವರು, ನಾನು ಭವ್ಯ ಮತ್ತು ತ್ರಿವಿಕ್ರಮ್ ಫ್ರೆಂಡ್ಶಿಪ್ನ ಮುರಿತೀನಿ ಅಂತ ಹೇಳಿ ಅವರು ಕೂಡ ಕಾಯಿ ಹೊಡಿತಾರೆ. ಅದಕ್ಕೆ ಶೋಭಾ ಶೆಟ್ಟಿ ಅವರು, ಇಲ್ಲ ನನಗೆ ಯಾರು ತುಂಬ ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ ಈ ಮನೇಲಿ, ಹಾಗಾಗಿ ನಾನು ಯಾರ ಫ್ರೆಂಡ್ಶಿಪ್ನು ಇಲ್ಲಿ ಬ್ರೇಕ್ ಮಾಡಿ ನಾನು ಫ್ರೆಂಡ್ ಆಗೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಯಾರು ಈ ಮನೇಲಿ ಫೇಕ್ ಅನ್ಸುತ್ತೆ ಅಂತ ಕೇಳಿದಾಗ ಶೋಭಾ ಶೆಟ್ಟಿ ಅವರು, ಫೇಕ್ ಈ ಮನೇಲಿ ಗೌತಮಿ ಅಂತ ಹೇಳ್ತಾರೆ, ಆ ಒಂದು ಮುಖವಾಡವನ್ನು ಕಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಇವ್ರನ್ನ ಕೇಳಿದಾಗ, ರಜತ್ ಕೇಳಿದಾಗ ಅವ್ರು ಚೈತ್ರ ಫೇಕ್ ಅಂತ ಹೇಳ್ತಾರೆ. ಅದಾದಮೇಲೆ ಯಾರು ಕ್ಯಾಮ್ರಾಗೋಸ್ಕರ ಆಟ ಆಡ್ತಾ ಇದ್ದಾರೆ ಅಂತ ಕೇಳುವಾಗ ಶೋಭಾ ಶೆಟ್ಟಿ ಮತ್ತು ರಜತ್ ಇಬ್ಬರು ಕೂಡ ಚೈತ್ರ ಅವ್ರ ಹೆಸರನ್ನೇ ತೆಗೆದುಕೊಳ್ತಾರೆ. ಮತ್ತು ಹಾಗೇನೆ ಲಾಸ್ಟ್ ಕೊನೆಯಲ್ಲಿ ಯಾರ ಜೊತೆಗೆ ಈ ಮನೆಯಲ್ಲಿ ನೀವು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಥವಾ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ರಜತ್ ಅವರು ಎಗೈನ್ ಚೈತ್ರ ಅವ್ರ ಹೆಸರು ಹೇಳ್ತಾರೆ. ಶೋಭಾ ಅವರು ಮಂಜು ಅವ್ರ ಹೆಸರು ಹೇಳ್ತಾರೆ. ಅಂದರೆ ಅವ್ರು ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಹೇಳೋದು, ಅಲ್ಲಿಂದ ಇಲ್ಲಿಗೆ ತೊಗೊಂಡೋಗಿ ಹೇಳೋದು, ಈ ಥರದ್ದು ಸ್ವಲ್ಪ ಮಾಡ್ತಾರೆ, ಹಾಗಾಗಿ ನಾನು ಅವರಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಇದಾದಮೇಲೆ ನಾಮಿನೇಷನ್ ವಿಚಾರ ಬರುತ್ತೆ. ನಾಮಿನೇಷನ್ನಲ್ಲಿ ಒಂದೊಂದು ಕಂಟೆಸ್ಟೆಂಟ್ಸನ್ನು ಕರೆದು ಅವರು 3 ಜನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ನಾಮಿನೇಟ್ ಮಾಡಿ ಮಡಕೆನ ಹೊಡಿಬೇಕಾಗಿರುತ್ತೆ. ಮೋಕ್ಷಿತನ್ನ ಫಸ್ಟ್ ಕರೀತಾರೆ. ಮೋಕ್ಷಿತ ಅವ್ರಿಗೆ ಆಲ್ರೆಡಿ ಈಗ ಫೀಡಿಂಗ್ ಆಗಿದೆ ಐಶ್ವರ್ಯ ಅವ್ರ ಕಡೆಯಿಂದ, ಮತ್ತು ಶಿಶಿರ್ ಅವ್ರ ಜೊತೆಗೆ ಮಾತುಕತೆ ಆದಾಗ್ಲಿಂದ. ಸೊ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ನಮ್ಮ ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಬಿಕಾಸ್ ಲಾಸ್ಟ್ ವೀಕ್ ಏನು ನಡೆದಿರುತ್ತೆ ಅದನ್ನೆಲ್ಲ ವಿದ್ಯಮಾನಗಳನ್ನು ಜ್ಞಾಪಿಸ್ಕೊಂಡು. ಜೊತೆಗೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡೋದು ಯಾಕೆ ಅಂತಂದರೆ ಅವರು ಅವ್ರ ಹೆಲ್ತ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಜೊತೆಗೆ ಏನೋ ಒಂದು ವಿಷಯ ಮನೇಲಿ ನಡೆದಾಗ ಬೇಜಾರಾದರೆ ಅವ್ರು ಊಟ ಮಾಡಲ್ಲ, ಹಾಗಾಗಿ ಫಿಸಿಕಲಿ ಅವರು ಫಿಟ್ ಆಗಿ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಇರೋದಕ್ಕೆ ಅವ್ರಿಗೆ ಅರ್ಹತೆ ಕಡಿಮೆ ಅಂತ ಅನಿಸುತ್ತೆ ಅಂತ ಆ ಒಂದು ರೀಸನ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಈ ಏನು ರೀಸನ್ಸ್ 3 ಜನನ ನಾಮಿನೇಟ್ ಮಾಡ್ತಾರಲ್ಲ, ಏನೇನು ರೀಸನ್ಸ್ ಕೊಟ್ಟು ಮೋಕ್ಷಿತ ಅವರು, ಆ 3 ಜನದಲ್ಲಿ ಯಾರನ್ನು ಸೇಫ್ ಮಾಡಬೇಕು ಅನ್ನೋದನ್ನ ಆ್ಯಕ್ಚುಲಿ ಈಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಡಿಸೈಡ್ ಮಾಡಿ ನಾಮಿನೇಷನಿಂದ ಬೇಕಾದರೆ ಪಾರ್ ಮಾಡ್ಬೋದು, ಆ ಥರದ್ದೊಂದು ಅವಕಾಶ ಕೊಟ್ಟಿರ್ತಾರೆ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸಿಗೆ. ಸೊ ಮೋಕ್ಷಿತ ಅವ್ರು ಇವಾಗ ಮಂಜು ಮತ್ತು ಧನರಾಜ್ ಮತ್ತು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿದಾಗ ಇವರಿಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಧನರಾಜ್ ಅವ್ರನ್ನ ತೆಗಿತಾರೆ, ಇಲ್ಲ ನಾಮಿನೇಷನಿಂದ ಅವ್ರನ್ನ ಪಾರ್ ಮಾಡ್ತಾರೆ. ಅಂದರೆ ಮೋಕ್ಷಿತ ಅವರು ಧನರಾಜ್ ಬಗ್ಗೆ ಕೊಡ್ತಾ ಇರುವಂತಹ ಒಂದು ರೀಸನಿಂಗ್ ನಾಮಿನೇಷನ್ಗೆ ಸರಿ ಆಗ್ತಾ ಇಲ್ಲ, ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತೆಗಿತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಬರ್ತಾರೆ, ಆ್ಯಸ್ ಎಕ್ಸ್ಪೆಕ್ಟೆಡ್ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಹಾಗೆಯೇ ಅವರು ಧರ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹೇಗೇನು ಇಲ್ಲಿ ಧರ್ಮ ಅವರಿಗೆ ನಾಮಿನೇಟ್ ಮಾಡೋದಕ್ಕೆ ಕೊಟ್ಟಂತಹ ರೀಸನ್ ಅವರಿಗೆ ಸರಿ ಬರಲ್ಲ, ಸೂಕ್ತ ಅಂತ ಅನಿಸಿರಲ್ಲ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಆಟದಲ್ಲಿ ಇನ್ನಷ್ಟು ನಿಮಗೆ ಇನ್ನು ಫೋಕಸ್ ಬೇಕಿತ್ತು, ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂತ ಒಂದು ರೀಸನ್ ಕೊಟ್ಟಿರ್ತಾರೆ. ಅದು ಅಷ್ಟೇನು ಸೂಕ್ತ ಅಂತ ಅನ್ಸಲ್ಲ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗೆ. ಬಟ್ ಈಗ ಇಲ್ಲಿ ತ್ರಿವಿಕ್ರಮ್ ಮತ್ತು ಸ್ವಲ್ಪ ಗೌತಮಿ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ. ಅಫ್ಕೋರ್ಸ್ ಅದು ನಾರ್ಮಲ್ ಪಾಸಿಟಿವ್ ಆಗೇ ಡಿಪ್ಲೊಮ್ಯಾಟಿಕ್ ಆಗೇ ಆಗುತ್ತೆ, ಗೊತ್ತಲ್ಲ ನಿಮಗೆ ಗೌತಮಿ ಅವರು ಹೇಗೆ ಮಾತಾಡ್ತಾರೆ ಅಂತ. ಬಟ್ ಗೌತಮಿ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ನ ಈ ಥರ ನಮಗೆ ಕರೆಕ್ಟಾಗಿ ನೀವು ಇಂಥದ್ದೇ ವಿಷಯ ಅಂತ ಹೇಳಿ ಯಾಕೆ ನನಗೆ ನಾಮಿನೇಟ್ ಮಾಡ್ತಿದ್ದೀರಾ ಅಂತ ಹೇಳುವಾಗ ತ್ರಿವಿಕ್ರಮ್ ಹೇಳಿದಂತಹ ಕೆಲವಷ್ಟು ರೀಸನ್ಸಿಗೆ ಸರಿಯಾದ ಒಂದು ಬ್ಯಾಕಿಂಗ್ ಇರಲ್ಲ. ಸೊ ಅಲ್ಲಿ ಸ್ವಲ್ಪ ಸಿಗಾಕೊಳ್ತಾರೆ ತ್ರಿವಿಕ್ರಮ್ ಅವರು. ಅಂದರೆ ಬೇರೆ ರೀತಿಯೇ, ಅಂದರೆ ನಾಮಿನೇಟ್ ಮಾಡೋದಕ್ಕೆ ಕರೆಕ್ಟ್ ಎಕ್ಸಾಕ್ಟ್ ಒಂದು ಸಾಲಿಡ್ ರೀಸನ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆ್ಯಕ್ಚುಲಿ ತ್ರಿವಿಕ್ರಮ್ ಗೌತಮಿಯನ್ನ ನಾಮಿನೇಟ್ ಮಾಡೋ ವಿಚಾರದಲ್ಲಿ. ಹಾಗೆ ಇವ್ರು ಮಂಜು ಅವ್ರನ್ನ ಮಾಡಿದಾಗ ಎಗೇನ್ ಅದು ಯಾವುದೋ ವಿಷಯ ಅಲ್ಲಿ ರಾಜನ್ ಕತೆ ಹೇಳಿರ್ತಾರಲ್ಲ ಚೈತ್ರ ಅವರು, ಸೊ ಅಲ್ಲಿ ನನ್ನ ಭವ್ಯ ವಿಷಯ ನೀವು ಬೇರೆ ಥರ ಪೋರ್ಟ್ರೇ ಮಾಡಿದ್ರಿ, ಅದು ನನ್ನ ಟಾರ್ಗೆಟ್ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಿ ರೀಸನ್ಸ್ ಕೊಡ್ತಾರೆ. ಅದು ಕೂಡ ಅಷ್ಟೇನು ಸೂಕ್ತವಾದ ರೀಸನ್ ಏನಲ್ಲ, ಆ್ಯಕ್ಚುಲಿ ನಾಮಿನೇಟ್ ಮಾಡೋದಕ್ಕೆ ಸೂಕ್ತವಾದ ರೀಸನ್ ಅಂತ ಅನಿಸಿಲ್ಲ. ಬಿಕಾಸ್ ಈಗ ಧನರಾಜ್ ಅವರು ಅದೇ ಥರ ಅನಿಸಿರುತ್ತೆ, ರಾಜನ್ ವಿಚಾರ ಏನೋ ಒಂದು ಕಥೆ ಹೇಳಿದಾಗ ಧನರಾಜ್ಗೂ ಅದೇ ಅನಿಸಿರುತ್ತೆ. ಬಟ್ ಧನರಾಜ್ಗೆ ಸುದೀಪ್ ಅವ್ರು ಫಸ್ಟ್ ಕೇಳಿರಲಿಲ್ಲ, ಹಾಗಾಗಿ ಅವ್ರೇನು ಹೇಳಲಿಲ್ಲ. ಅಕಸ್ಮಾತ್ ಈಗ ಧನರಾಜ್ ಆ ವಿಷಯ ಹೇಳಿರ್ತಿದ್ರೆ ತ್ರಿವಿಕ್ರಮ್ ಇಷ್ಟೇ ಒಂದು ಇದರಲ್ಲಿ ಧನರಾಜನ್ನು ನಾಮಿನೇಟ್ ಮಾಡ್ತಿದ್ರಾ ಅನ್ನುವಂತಹ ಅನುಮಾನ ಕೂಡ ಇದೆ.
ಅಗೇನ್ ಕೊನೆಯದಾಗಿ ಐಶ್ವರ್ಯ ಬರ್ತಾರೆ. ಐಶ್ವರ್ಯ ಅವರು ಕೂಡ ಮಂಜು ಅವ್ರನ್ನ ಗೌತಮಿ ಅವ್ರನ್ನ ಹಾಗೇನೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಚೈತ್ರ ಅವ್ರನ್ನ ಈಗೇನವರು ಈಗ ಎಲ್ರಿಗೂ ತಲೆಯಲ್ಲಿರೋ ಚೈತ್ರ ಅವ್ರನ್ನ ಯಾಕೆ ನಾಮಿನೇಟ್ ಮಾಡಬೇಕು ಅಂದರೆ ಗೊತ್ತು ನಿಮಗೆ, ಲಾಸ್ಟ್ ವೀಕ್ ನಡೆದಿರೋ ವಿದ್ಯಮಾನಗಳು. ಬಟ್ ಅದನ್ನು ಬಿಟ್ಬಿಡಿ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ, ಹಾಗಾಗಿ ಅದನ್ನು ರೀಸನ್ ಕೊಡೋಂಗಿಲ್ಲ. ಬಟ್ ಅದಕ್ಕೆ ಹೆಲ್ತ್ ರೀಸನ್ಸು ಅದು ಇದೆಲ್ಲ ಕೊಡ್ತಾರೆ. ಅದಾದಮೇಲೆ ಈ ಕಡೆ ಇವ್ರು ಮಂಜು ಅವ್ರ ಜೊತೆಗೆ ನನಗೇನೋ ಬಾಂಡಿಂಗ್ ಸರಿ ಆಗ್ತಾ ಇಲ್ಲ, ಮುಜುಗರ ಆಗ್ತಾ ಇದೆ. ಅವರೊಂದು ಅವ್ರದ್ದೇ ಆದಂತಹ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ ನಾನು ಅಪ್ರೋಚ್ ಮಾಡಿ ಮಾತಾಡೋದಕ್ಕೂ ಸರಿ ಆಗ್ತಾ ಇಲ್ಲ, ಅದು ಯಾಕೋ ದೂರ ಆಗಿಬಿಟ್ಟಿದ್ದಾರೆ. ಮೊದಲು ನಾನು ತುಂಬ ಕನೆಕ್ಟ್ ಆಗಿದೆ ಆ ಥರ ಎಲ್ಲ ಹೇಳ್ತಾರೆ. ಮಂಜು ಅವರು ಕೂಡ ವಾದ ಮಾಡ್ತಾರೆ, ಇದೆಲ್ಲ ಒಂದು ರೀಸನ್ ಅಲ್ಲ, ಪರ್ಸ್ನಲ್ ರೀಸನ್ ಆಯ್ತು ಇದು, ನನ್ನ ಜೊತೆ ಮಾತಾಡೋಕ್ಕಾಗ್ತಿಲ್ಲ, ಅಪ್ರೋಚ್ ಮಾಡೋಕ್ಕಾಗ್ತಿಲ್ಲ, ಇದೆಲ್ಲ ಪರ್ಸ್ನಲ್ ರೀಸನ್ಸ್, ಇದಕ್ಕೆ ನಾಮಿನೇಷನಿಗೆ ತೊಗೊಂಬರೋಂಥದ್ದು ಏನಿದೆ ಅಂತ ಹೇಳ್ತಾರೆ. ಈ ಕಡೆ ಗೌತಮಿ ಅವ್ರಿಗೂ ಕೂಡ ಅದೇ ನಿಮ್ಮದೇ ಆದಂತಹ ಒಂದು ಬಾರ್ಡರ್ ಲೈನ್ ಹಾಕೊಂಡ್ಬಿಟ್ಟಿದ್ದೀರಾ, ಈಗ ನನಗೆ ಬಂದು ಅಪ್ರೋಚಬಲ್ ಅಲ್ಲ, ನೀವು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತೆಲ್ಲ ಹೇಳುವಾಗ ಗೌತಮಿ ಅವರು ಕೂಡ ವಾದ ಮಾಡ್ತಾರೆ ಸಾಕಷ್ಟು, ಅದೆಲ್ಲ ಒಂದು ರೀಸನ್ ಅಲ್ಲ ಅಂತ. ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಈ 3 ಜೋಡಿಗಳಲ್ಲಿ ಈಗ ಸದ್ಯಕ್ಕೆ ಗೌತಮಿ ಅವ್ರನ್ನ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನು ಐಶ್ವರ್ಯ ಅವ್ರು ನಾಮಿನೇಟ್ ಮಾಡ್ತಾರಲ್ಲ ಅದರಿಂದ ಹೊರಗಿಡ್ತಾರೆ, ಅಂದರೆ ಅವರನ್ನು ಸೇಫ್ ಮಾಡ್ತಾರೆ. ಇನ್ನು ಮುಂದುವರಿದ ಭಾಗ ಅಂದರೆ ಮಂಜು ಅವರು ಅಥವಾ ಬೇರೆ ಉಳಿದಿರುವಂಥ ಕಂಟೆಸ್ಟೆಂಟ್ಸ್ ಯಾರನ್ನೆಲ್ಲ ನಾಮಿನೇಟ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ನಿನ್ನೆ ಪ್ರೋಮೋ ನೋಡುವಾಗ ಅನಿಸುತ್ತೆ ಅಫ್ಕೋರ್ಸ್ ಮಂಜು ಅವರು ತ್ರಿವಿಕ್ರಮ್ ಅವ್ರನ್ನ ಮತ್ತು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಬಟ್ ನೋಡಬೇಕು, ಗೊತ್ತಿಲ್ಲ. ಫೈನಲ್ ನಾಮಿನೇಷನ್ ಲಿಸ್ಟ್ ಈಗ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಇದು, ಇಡೀ ವಾರದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಾಮಿನೇಷನ್ ಬರ್ತಾ ಹೋಗುತ್ತೆ. ಬಟ್ ಗೊತ್ತಿಲ್ಲ. ಬಟ್ ಇಲ್ಲಿ ಮೇಜರ್ ಆಗಿ ಮೋಕ್ಷಿತಾ ಅವ್ರಿಗೆ ಮಂಜು ಮೇಲೆ ಸಿಕ್ಕಾಬಟ್ಟೆ ಇವಾಗ ಕೋಪ ಬಂದಿದೆ, ಅವರಿಂದ ದೂರ ಇರಬೇಕು ಅಂತ ಅವರು ದೂರ ಆಗಿದ್ದಾರೆ ಸದ್ಯಕ್ಕೆ. ಅದನ್ನು ಹೊರತುಪಡಿಸಿದ್ರೆ ಶೋಭಾ ಶೆಟ್ಟಿ ಅವರು ಮತ್ತು ಮಂಜು ಅವ್ರ ನಡುವೆ ಇವತ್ತು ಬಂದಿರುವಂತಹ ಪ್ರೋಮೋ ಪ್ರಕಾರ ಸಾಕಷ್ಟು ಮಾತಿನ ಚಕಮಕಿ, ಅಂದರೆ ಯಾರು ಈ ನಾಯಕತ್ವವನ್ನು ವಹಿಸ್ಕೊಳ್ಬಾರ್ದು ಅನ್ನುವಂತಹ ಒಂದು ವಿಚಾರ ಬಂದಾಗ ಮಂಜು ಅವರು ಶೋಭಾ ಶೆಟ್ಟಿ ಅವರು ನೇಮ್ ತಗೊಳ್ತಾರೆ. ಇವರು ಬೇಡ, ಇವರು ಸೂಕ್ತ ಅಲ್ಲ, ಏನೋ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ ಅಂತ. ಶೋಭಾ ಶೆಟ್ಟಿ ಅವ್ರ ವಾಯ್ಸು ಯಾವ ರೇಂಜಿಗೆ ಭಯಪಡಿಸುತ್ತೆ ಮನೇಲಿರೋರನ್ನ ಅಂತಂದರೆ ಲಿಟ್ರಲಿ ಬೇರೆಯವ್ರಿಗೆಲ್ಲ ಏನೂ ಮಾತು ಬರ್ತಿರಲ್ಲ. ಬಟ್ ಧನರಾಜ್ ಮತ್ತು ಹನುಮಂತ್ ಅವ್ರ ನಡುವೆ ಒಳ್ಳೆ ಲೈಕ್ ಅಂದರೆ ಫನ್ನಿ ಮಾತುಕತೆ ಆಗುತ್ತೆ, ಏನಪ್ಪ ಬಾಯಿ ಹೊಡೆದು ಹಾಕಿ ಆ ಥರದ್ದೆಲ್ಲ. ಎಲ್ಲೊಂದು ಕಡೆ ಸ್ನೇಹಿತರೆ ಈಗ ಶೋಭಾ ಶೆಟ್ಟಿ ಬಂದಿರ್ಬೋದು, ರಜತ್ ಬಂದಿರ್ಬೋದು, ಗಲಾಟೆ ಗುದ್ದಾಟ ಕಿರಿಕಿರಿ ಈ ಥರದ್ದು ಜಾಸ್ತಿ ನೋಡ್ಲಿಕ್ಕೆ ಅಫ್ಕೋರ್ಸ್ ನಮಗೆ ಮುಂದಿನ ದಿನಗಳಲ್ಲಿ ಕಾಣ್ತಾ ಹೋಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಹನುಮಂತ ಅಥವಾ ಧನರಾಜ್ ಇವರಿಬ್ಬರು ಫಸ್ಟ್ ಮತ್ತು ಸೆಕೆಂಡ್ ಅಂದರೆ ಟಾಪ್ 2 ಅಲ್ಲಿ ಇರಲಿ ಅನ್ನುವಂತಹ ಭಾವನೆ ನಿಜವಾಗ್ಲೂ ಮೂಡ್ತಾ ಇದೆ. ಬಿಕಾಸ್ ತುಂಬ ಜೆನ್ಯೂನಾಗಿ ಆಡ್ತಿದ್ದಾರೆ, ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ದಾರೆ, ಅಥವಾ ಅವ್ರ ಪಾಡಿಗೆ ಅವರಿದ್ದಾರೆ. ಥರ್ಡ್ ಅಫ್ಕೋರ್ಸ್ ಧರ್ಮ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಂದರೆ ಎಲ್ಲ ಸಮಾಧಾನವಾಗಿ ನಡ್ಕೊಂಡು ಹೋಗ್ತಿರುವಾಗ ಏನೂ ಕಿರಿಕಿರಿ ಮಾಡ್ಕೊಳ್ಳದೆ ತಮ್ಮಷ್ಟಕ್ಕೆ ತಾವೇ ಜೆನ್ಯೂನ್ ಆಗಿ ಯಾರಿಗೂ ತೊಂದರೆ ಕೊಡದೆ ತಮ್ಮದೇ ಆದ ರೀತಿಯಲ್ಲಿ ಮುಗ್ಧ ಮನಸ್ಸಿಂದ ಆಡ್ತಾ ಇರುವಂತಹ ಈ 3 ಕಂಟೆಸ್ಟೆಂಟ್ಸ್ಗಳು ಟಾಪ್ 3 ಅಲ್ಲಿ ಇರಬೇಕು ಅಂತ ನನಗನ್ಸುತ್ತೆ. ಯಾರು ಬೇಡ ರೀ, ಇವ್ರು 3 ಜನದಲ್ಲೇ ಯಾರಾದರೂ ಗೆದ್ದರೆ ಸಾಕು ಅಂತ ಸದ್ಯದ ಮಟ್ಟಿಗೆ ನನಗಂತೂ ಅನಿಸಿದೆ. ನಿಮಗೆ ಏನು ಅನಿಸ್ತಾ ಇದೆ ಸ್ನೇಹಿತರೆ? ಅಫ್ಕೋರ್ಸ್ ನಿಮಗೆ ಎಂಟರ್ಟೈನ್ಮೆಂಟ್ ಬೇರೆ ರೀತಿಯಲ್ಲೇ ಕಿರಿಕಿರಿ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಕೊಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಮಂಜುಯಿಂದ ಹಿಡಿದು ತ್ರಿವಿಕ್ರಮ್ ಅವರಿಗೆ ಹೊಸ ಅಡಿಷನ್ ಶೋಭಾ ಶೆಟ್ಟಿ ಅವರು ಬೇರೆ ಬಂದಿದ್ದಾರೆ, ಅದು ಬೇರೆ ವಿಚಾರ. ಬಟ್ ತುಂಬ ಮನಸ್ಸಿಗೆ ಹತ್ತಿರ ಆಗೋ ರೀತಿಯಲ್ಲಿ ತುಂಬ ಜೆನ್ಯೂನ್ ಆಗಿ ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ ಈ 3 ಜನ, ಧನರಾಜ್ ಮತ್ತು ಧರ್ಮ ಮತ್ತು ಹನುಮಂತ ಅವರು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅನುಷಾ ರೈ ಅವರ ಇಂಟರ್ವ್ಯೂ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದ.